ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ 7 ಡೇಸ್ 7 ಟೈಪ್ಸ್ ಆಫ್ ದೋಸಾ ಚಾಲೆಂಜ್. ಈ 7 ಡೇಸಲ್ಲಿ ಪ್ರತಿದಿನ ಒಂದು ಹೊಸ ದೋಸಾ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ, ಹೆಲ್ದಿ ಮತ್ತು ಈಸಿಯಾಗಿ, ಅದು ನಿಮಗಾಗಿ. ಇವತ್ತು ಡೇ 5 ಆ್ಯಂಡ್ ಇವತ್ತಿನ ಸ್ಪೆಷಲ್ ಅಲಸಂದೆ ಕಾಳು ದೋಸೆ. ಮೊದಲಿಗೆ ಒಂದು ಫುಲ್ ಗ್ಲಾಸ್ ಅಲಸಂದೆ ಕಾಳು ಹಾಕೋತಾ ಇದ್ದೀನಿ. ಅದೇ ಗ್ಲಾಸ್ ಅಳತೆಗೆ ಹಾಫ್ ಗ್ಲಾಸ್ ಅಕ್ಕಿ ಹಾಕೋಬೇಕು ಆ್ಯಂಡ್ ಹಾಫ್ ಸ್ಪೂನ್ ಮೆಂತ್ಯ. ಇವೆಲ್ಲನೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಓವರ್ನೈಟ್ ಸೋಕ್ ಮಾಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು, 1 ಸ್ಪೂನ್ ಜೀರಿಗೆ, 3 ಹಸಿಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಶುಂಠಿ ಹಾಕಿ ಇದನ್ನು ಸ್ಮೂತ್ ಪೇಸ್ಟ್ ಆಗೋವರೆಗೂ ಬ್ಲೆಂಡ್ ಮಾಡಬೇಕು. ಈ ರೆಸಿಪಿಗೆ ಫರ್ಮೆಂಟೇಷನ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ಕೋಬೋದು. ಬ್ಲೆಂಡ್ ಆದಮೇಲೆ ಬ್ಯಾಟರ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಮತ್ತೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೆ ಸಾಕು, ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ಹಾಟ್ ತಾವಾ ಮೇಲೆ ತೆಳುವಾಗಿ ದೋಸೆ ಹಾಕ್ಕೊಳ್ಳಿ. ಆ್ಯಂಡ್ ಆನಿಯನ್ಸ್ ಆಪ್ಷನಲ್ ಫ್ರೆಂಡ್ಸ್, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ದೋಸೆನ 2 ಸೈಡ್ ರೋಸ್ಟ್ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕಿ ತಿರುವಾಕಿ ಆ್ಯಂಡ್ ಸಾಫ್ಟ್ ಪ್ರೋಟೀನ್ ರಿಚ್ ಅಲಸಂದೆ ಕಾಳು ದೋಸೆ ರೆಡಿ ಆಗುತ್ತೆ. ಈ ಅಲಸಂದೆ ಕಾಳು ದೋಸೆಯಲ್ಲಿ ಪ್ಲ್ಯಾಂಟ್ ಪ್ರೋಟೀನ್ ಇದೆ. ಇದು ಮಸಲ್ ರಿಪೇರ್ ಆ್ಯಂಡ್ ಬಾಡಿ ರಿಕವರ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ಫೈಬರ್ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು ಪ್ರೋಟೀನ್ ಅಬ್ಸಾರ್ಪ್ಷನ್ ಕೂಡ ಬೆಟರ್ ಆಗುತ್ತೆ. ಅದರರ್ಥ ನಾವು ತಿನ್ನೋ ಪ್ರೋಟೀನ್ ಬಾಡಿಯಲ್ಲಿ ಸರಿಯಾಗಿ ಯೂಸ್ ಆಗುತ್ತೆ, ವೇಸ್ಟ್ ಆಗಲ್ಲ. ಯೂಶ್ವಲಿ ಕೆಲವು ಫುಡ್ಸ್ ಪ್ರೋಟೀನ್ ಕೊಡುತ್ತೆ, ಕೆಲವು ಫುಡ್ಸ್ ಗಟ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಅಲಸಂದೆ ಕಾಳು ಎರಡೂ ಕೂಡ ಒಂದೇ ಟೈಮಲ್ಲಿ ಕೊಡುತ್ತೆ, ಮಸಲ್ ರಿಪೇರ್ ಆ್ಯಂಡ್ ಗಟ್ ಹೆಲ್ತ್ ಟುಗೆದರ್. ಇದು ತುಂಬ ರೇರ್ ಕಾಂಬಿನೇಷನ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಡೇ 5 ರೆಸಿಪಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ವಿತ್ ಅನದರ್ ಹೋಮ್ ಸ್ಟೈಲ್ ದೋಸೆ ರೆಸಿಪಿ. ಟಿಲ್ ದೆನ್, ಟೇಕ್ ಕೇರ್.